ಯಾರು ಕಣ್ಣೀರು ಹಾಕಬಾರ್ದು. ನನ್ನ ದೇಹ ನಿಮ್ಮ ಜೊತೆ ನಿಂತೇ ಇದ್ದೀನಿ. ನಾನು ಸದಾಕಾಲ ನಿಮ್ಮ ಉಸಿರಲ್ಲಿ ಉಸಿರಾಗಿರ್ತೀನಿ, ನಿಮ್ಮ ನೆರಳಾಗಿರ್ತೀನಿ. ನೀವೆಲ್ಲರೂ ಯಾವಾಗಲೂ ನಗ್ತಾ ಇರಬೇಕು. ಹೋಗ್ರಿ ಹೋಗ್ರಿ ಬಸ್ ಬೆಲೆ ನಮಗೆ ವಿಷ್ಣು ಸೇನಾ ಸಮಿತಿ ತುಮಕೂರು ವತಿಯಿಂದ ವಿಷ್ಣುದಾದರವರ 14ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಶ್ರೀ ಶಾರದಾಂಬ ಟ್ರಸ್ಟ್ನಲ್ಲಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ವಿಷ್ಣುವರ್ಧನ್ ಆತ್ಮಕ್ಕೆ ಶಾಂತಿ ಸಿಗಲಿ. ನಮ್ಮ ಸಂಸ್ಥೆಗೆ ನೀವೆಲ್ಲ ಸಹಾಯ ಮಾಡಿದ್ದೀರಾ. ನಿಮ್ಮ ಫ್ಯಾಮಿಲಿಗೆಲ್ಲ ದೇವರು ಒಳ್ಳೇದು ಮಾಡಿ ಕಾಪಾಡಿ. ಇನ್ನೇನು ಏನೋ ಹೇಳಂಗಿಲ್ಲ ಇಲ್ಲ. ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆಯ ದಿನ ಈ ದಿನ. ಇದರ ಪ್ರಯುಕ್ತ ನಮ್ಮ ತುಮಕೂರು ಜಿಲ್ಲಾ ವಿಷ್ಣು ಸೇನಾ ಸಮಿತಿಯಿಂದ ಪ್ರತಿ ವರ್ಷವೂ ಆಚರಿಸ್ಕೊಂಡು ಬರ್ತಾ ಇದ್ದು, ಹಾಗೂ ಈ ವರ್ಷ ಒಂದು ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಪ್ಲಾನ್ ಮಾಡಿ ಬರೀ ಒಂದು ಅವರು ಪುಷ್ಪಾರ್ಚನೆ ಇನ್ನೊಂದು ಮತ್ತೊಂದು ಮಾಡೋಕ್ಕಿಂತ 4 ಜನರು ಅವರು ನಮ್ಮ ಅಪ್ಪಾಜಿಯವರಿಗೆ ಅನ್ನದಾನ ಅಂದರೆ ತುಂಬ ಪ್ರೀತಿ ತುಂಬ ಇದೆ. ಅದಕ್ಕೋಸ್ಕರ ನಮ್ಮ ಶಾರದಾ ಮೇಡಮ್ ಅವರು ಕೇಳ್ಕೊಂಡಾಗ ನಿಮ್ಮ ಸಂಸ್ಥೆಯಲ್ಲಿ ಬಂದು ನಮ್ಮ ಅಪ್ಪಾಜಿಯವರ ಪುಣ್ಯ ಸ್ಮರಣೆಯನ್ನು ಕಾರ್ಯಕ್ರಮ ಮಾಡೋಣ ಅಂತ ಕೇಳ್ಕೊಂಡಾಗ ಅವರು ತುಂಬ ಹೃದಯದಿಂದ ನಾವು ನಿಮ್ಗೆ ಏನು ಬೇಕಾದ್ರೂ ನಮ್ಮಿಂದ ಇದಿದೆ ಅಂತ ಸಪೋರ್ಟ್ ಇದೆ ಅಂತ ಹೇಳಿ ಸಂತೋಷಪೂರ್ವಕ ಅವ್ರು ಒಪ್ಕೊಂಡಿದ್ದಾರೆ. ಮತ್ತು ಈ ದಿನ ಎಲ್ಲ ವೃದ್ಧರಿರ್ಬೋದು, ಅನಾಥರಿರ್ಬೋದು, ನಿಮ್ಮ ಜೊತೆ ಎಲ್ಲ ಸೇರಿ ಈ ಒಂದು ಪುಣ್ಯ ಕಾರ್ಯವನ್ನು ಮಾಡ್ತಾ ಇರೋದ್ರಿಂದ ತುಂಬ ಸಂತೋಷ ಆಗ್ತಾ ಇದೆ. ಕಾರ್ಯಕ್ರಮಕ್ಕೆ ಇಕ್ಬಾಲ್ ಸರ್ ಇರ್ಬೋದು, ನಮ್ಮ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ನಮ್ಮ ಗುರುಪ್ರಸಾದ್ ಸರ್ ಇರ್ಬೋದು, ನಮ್ಮ ಜಿಯಾ ಉಳ್ಳಾಣ ಇರ್ಬೋದು, ನಮ್ಮ ಶಾರದಮ್ಮ ಮೇಡಮ್ ಇರ್ಬೋದು, ಎಲ್ಲರ ತುಂಬ ಹೃದಯ ಸಹಕಾರ, ಅವರ ಮಾರ್ಗದರ್ಶನ ಮತ್ತು ಅವರ ಉಪಸ್ಥಿತಿಯಲ್ಲಿ ಈ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮ ನಡೆಸಲಿಕ್ಕೆ ನಿಮಗೆಲ್ಲರಿಗೂ ವಿಷ್ಣು ಸೇನಾ ಸಮಿತಿಯಿಂದ ಧನ್ಯವಾದ ಹೇಳ್ತಾ ಇದ್ದೀವಿ. ಹಾಗೂ ಇದೇ ರೀತಿ ಮುಂದಿನ ದಿನಗಳಲ್ಲೂ ನಿಮ್ಮ ಸಹಕಾರ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಹೆಸರು ಅಜರಾಮವಾಗಿರಬೇಕು ಅಂತ ನಾವು ನಿಮ್ಮೆಲ್ಲ ಕೇಳ್ಕೊಂಡು. ಬೋಲೋ ವಿಷ್ಣು ಮಹಾರಾಜ್ ಗೆ, ಬೋಲೋ ವಿಷ್ಣು ಮಹಾರಾಜ್ ಗೆ, ಬೋಲೋ ವಿಷ್ಣು ಮಹಾರಾಜ್ ಗೆ, ಬೋಲೋ ವಿಷ್ಣು ಮಹಾರಾಜ್ ಗೆ. ಡಾಕ್ಟರ್ ಪರಮೇಶ್ ಸಾಹೇಬ್ರ ಒಂದೆರಡು ಮಾತಾಡಬೇಕಂತ ಕೇಳ್ಕೊತಾ ಇದ್ದೀನಿ. ದಿವಸ ಮಾಡಿರೋದು ಬಹಳಷ್ಟು ಅರ್ಥಪೂರ್ಣವಾದಂಥದ್ದು. ಇಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ನಾವು ಎಲ್ಲರೂ ಏನು ವಿಕಲಚೇತನರು ಮತ್ತು ಏನು ಅವರು ಅನಾಥರಾಗಿರ್ತಾರೆ ಅಂಥವ್ರಿಗೆ ನಾವು ಒಬ್ಬರನ್ನೇ ನೋಡಿಕೊಂಡ್ರೆ ಸಾಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ನಾನು ಯಶೋಧ ಮೇಡಮ್ ಅವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇಲ್ಲಿರ್ತಕ್ಕಂಥ ಎಲ್ಲ ಅನಾಥರಿಗೂ ಯಾವುದೇ ರೀತಿಯಾದ ಮೆಡಿಕಲ್ ಏನು ವೈದ್ಯಕೀಯ ಸೌಲಭ್ಯಗಳು ಬೇಕೋ ಅದನ್ನು ನಾವು ನಮ್ಮ ಆಸ್ಪತ್ರೆ ವತಿಯಿಂದ, ಸಿದ್ಧಗಂಗಾ ಆಸ್ಪತ್ರೆ ವತಿಯಿಂದ ನಾವು ಮಾಡಿಕೊಡ್ತೀವಿ ಅಂತ ಉಪಯೋಗವನ್ನು ಎಲ್ಲರನ್ನೂ ಇಲ್ಲಿರ್ತಕ್ಕಂಥ ಎಲ್ಲ ಅನಾಥರು ಮತ್ತು
ಎಲ್ಲರನ್ನೂ ಪಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇಂತಹ ಒಂದು ಆಚರಣೆಯನ್ನು ನಾವು ಅರ್ಥಪೂರ್ಣವಾಗಿ ಮಾಡೋದನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಂಥ ಇಕ್ಬಾಲ್ ಅವರಿಗೆ ಮತ್ತು ಎಲ್ಲ ವಿಷ್ಣು ಸೇನಾ ಸಮಿತಿಯವರಿಗೆ, ನಮ್ಮ ಎಲ್ಲ ಇವರಿಗೆ ಎಲ್ಲರಿಗೂ ವಂದನೆಗಳನ್ನು ಹೇಳಿ, ಅಭಿನಂದನೆಗಳನ್ನು ಹೇಳಿ, ಇದನ್ನು ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಮುಂದೆ ಎಲ್ಲರ ಏನು ನಾವು ಒಂದು ಆಚರಣೆಗಳನ್ನು ಮಾಡಬೇಕು, ಇಂತಹ ಒಂದು ಜಾಗಗಳಲ್ಲಿ ಇಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ವಂದನೆಗಳು. ಕಾಂಗ್ರೆಸ್ನ ಹಿರಿಯ ಮುಖಂಡರು ನಮ್ಮ ಇಕ್ಬಾಲ್ ಅಹಮದ್ ಸರ್ ಎರಡು ಮಾತಾಡಬೇಕಂತ ಕೇಳ್ಕೊತಾರೆ. ಶಾರದಾಂಬ ಟ್ರಸ್ಟ್ನವರು ನಡೆಸ್ತಿರುವ ಈ ಅನಾಥಾಶ್ರಮದಲ್ಲಿ ಎಲ್ಲರಿಗೂ ಅನ್ನ ಸಂತರ್ಪಣೆ ಮೂಲಕ ಆಚರಣೆ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಸೇರಿ ದಿನ ನಮ್ಮ ತಾಯಿ ಶಾರದಮ್ಮ ಈ 68 ಜನಕ್ಕೆ ಏನು ಇವರೆಲ್ಲ ಕೈಲಾಗಬೇಕು, ಅನಾಥರು, ಇದು ಯಾರು ಗೊತ್ತಿಲ್ಲ, ಇಂಥದ್ದೆಲ್ಲ ಕಲೆ ಹಾಕಿ ಈ ಸಮಾಜದಲ್ಲಿ ತಮ್ಮದೇ ಆದ ಒಂದು ಮೌಲ್ಯವನ್ನು ಈ 68 ಜನ ಅಂದರೆ ಅಲ್ಲಿ ಜಯನಗರಲ್ಲೂ ಕೂಡ ಒಂದು ಆಶ್ರಮ ಇದೆ, ಅಲ್ಲಿ 20 ಜನ ಇದೆ. ಇವರಿಗೆಲ್ಲ ತಾಯಿ ಯಾರಾದರೆ ಇವರು ಯಶೋದಮ್ಮವರು ಇವರು ಮಾಡ್ತಾರಿರುವ ಈ ಸಮಾಜ ಸೇವಾ ಕಾರ್ಯ ಏನಿದೆ ಅದೆಲ್ಲರೂ ಕೂಡ ಮಾದರಿ ಆಗ್ತದೆ. ಮನುಷ್ಯ ಏನು ತೊಗೊಂಡ್ಬರಲ್ಲ ಪ್ರಪಂಚದಲ್ಲಿ, ಗದ್ದಲಾಗಿ ಬರ್ತಾನೆ, ಹೋದ್ರೆ ಸ್ವಲ್ಪ ಬಟ್ಟೆ ಇಟ್ಕೊಂಡು ಹೋಗ್ತಾನೆ ಅಷ್ಟೇ. ಏನೇನು ದುಡ್ಡಿದೆಲ್ಲ ಇಲ್ಲೇ ಬಿಟ್ಟು ಶೂನ್ಯ, ಜೀವನ ಅಂದರೆ ಶೂನ್ಯ. ಇಲ್ಲಿದ್ದು ನಾವು ಈ ಮಾನವೀಯತೆ ಕೆಲಸ ಮಾಡೋದಕ್ಕೆ ಬೇಡ್ಕೊಳ್ಳಿಲ್ಲ ಅಂದರೆ ಪ್ರಾಣಿಯು ಕೂಡ ಮಾನವೀಯತೆ ತೋರಿಸ್ತದಲ್ಲ ಸರ್. ಬೇರೆ ಪ್ರಾಣಿ ಬೇರೆ ರೀತಿಯ ಸಹಾಯ ಮಾಡೋದನ್ನೆಲ್ಲ ಮಾಡ್ತದೆ, ಅದರಲ್ಲಿ ಮನುಷ್ಯರು ಕೂಡ ನಾವು ಮಾಡಬೇಕಾಗ್ತದೆ. ಯಾರು ಕಣ್ಣೀರು ಹಾಕಬಾರ್ದು. ನನ್ನ ದೇಹ ನಿಮ್ಮ ಜೊತೆ ನಿಂತೇ ಇದ್ರು ನಾನು ಸದಾಕಾಲ ನಿಮ್ಮ ಉಸಿರಲ್ಲಿ ಉಸಿರಾಗಿರ್ತೀನಿ, ನಿಮ್ಮ ನೆರಳಾಗಿರ್ತೀನಿ.